ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಇದು ಹಾಕ್ತಕ್ಕಂಥದ್ದು 60+ ಬಹುನಿರೀಕ್ಷಿತ ಪ್ರಶ್ನೆಗಳು ಉತ್ತರಗಳ ಅಂತ ಇದೆಯಲ್ಲ, ಅದರಲ್ಲಿ ಇರ್ತಕ್ಕಂಥ ಸೆಕೆಂಡ್ ಪಾರ್ಟ್ ವಿಡಿಯೋ. ಫಸ್ಟ್ ಪಾರ್ಟ್ ವಿಡಿಯೋವನ್ನು ಸಹಿತ ಹಾಕಿದ್ದೆ. ಇದಲ್ಲದೆ ನಿಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಸೆಟ್ ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ. ಆಮೇಲೆ ನೀವು ಗಣಿತದಲ್ಲಿ ಯಾವ ತಪ್ಪುಗಳನ್ನು ಮಾಡ್ತಾ ಇದ್ದೀರ ಅನ್ನೋ ವಿಡಿಯೋ ಇದೆ. 80 ಔಟ್ ಆಫ್ 80 ಗಳಿಸಬೇಕು ಅನ್ನೋಂಥ ಹೇಗೆ ವಿಡಿಯೋ ಇದೆ. ಅಷ್ಟೇ ಅಲ್ಲದೆ ಟಾಪರ್ಗಳ ಆನ್ಸರ್ ಪೇಪರನ್ನು ಸಹಿತ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕನಿಷ್ಠ 10 ರಿಂದ 15 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಕೊಡ್ತಕ್ಕಂಥ ಲೆಕ್ಕಗಳನ್ನು ತಿಳ್ಕೊಡ್ರಿ. ಇಲ್ಲಿ ಯಾವ ಅಭ್ಯಾಸ ಮಾಡಂತ ಹೇಳಿದರೆ ಅದನ್ನು ಮಾಡಿ ಖಂಡಿತವಾಗಿ ಡೆಫಿನೆಟಾಗಿ ಮಾರ್ಕ್ಸ್ಗಳನ್ನು ಪಡಿತೀರಿ. ಇಲ್ಲಿ ಸಮಾಂತರ ಶ್ರೇಣಿಯ ಸೂತ್ರ ಆಧಾರಿತ ಸಮಸ್ಯೆ 2 ಅಂಕಕ್ಕೆ ಬರ್ತಕ್ಕಂಥ 4 ವಿಧದ ಲೆಕ್ಕಗಳು ಇದ್ದಾವೆ. ಫಸ್ಟ್ ಟೈಪ್ ನೋಡೋಣ. 2, 6, 10, 14 ಈ ಸಮಾಂತರ ಶ್ರೇಣಿಯ 25ನೇ ಪದ ಕಂಡುಹಿಡಿಯಿರಿ. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ಸೊ ಎ ಎನ್ ಅಂದರೆ ಕೇಳಿದ್ದಾರೆ ಎ ಎನ್ ಎಷ್ಟನೇದಿದೆಪ್ಪ ಅಂದರೆ 25ನೇದಿದೆ. ಯಾವ ಸೂತ್ರ ಹಾಕ್ತೀರಿ? ಎ ಎನ್ = a + n - 1 × d ಅಂತ ಹಾಕ್ತೀರಿ. ಸೊ ಎ ಎನ್ ಎಷ್ಟು ಕಂಡುಹಿಡಬೇಕು? 25. ಎ ಎಷ್ಟಿದೆ? 2. n - 1 25 - 4 ಡಿ 4. ಆಮೇಲೆ 2ಕ್ಕೆ 2 ಇಡೋಣ. 25ರಲ್ಲಿ 1 ಹೋದರೆ 4, 4ಕ್ಕೆ 4, 2 24, 4 96, ಒಟ್ಟಾರೆ 98 ಆಗ್ತದೆ. ಈ ಥರ ಸೇಮ್ ಇವು 5 ಲೆಕ್ಕಗಳನ್ನು ನೀವು ಬಿಡಿಸಬೇಕು. ಅಗದಿ ಸಿಂಪಲ್ ಅದ. ಎಷ್ಟನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಎನ್ = a + n - 1 × d ಕಲ್ಕೊಡ್ರಿ. ಈ ಪ್ಯಾಟ್ರನ್ ಬಹಳ ಸರಿ ಕೇಳಿದ್ದಾರೆ. ಇನ್ನೊಂದು ಪದ್ಧತಿನೂ ಕೇಳ್ತಾರೆ ನೋಡ್ರಿ. 1, 4, 7, 10 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 61 ಆಗ್ತದ? ಎಷ್ಟನೇ ಪದ ಅಂತ ಕಂಡುಹಿಡಿಬೇಕು. ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. A1 ಇದೆ, ಡಿ ಎಷ್ಟತ್ತು? 4ರಲ್ಲಿ 1 ಹೋದರೆ 3. ಆಮೇಲೆ ಎನ್ ಕೊಟ್ಟಿದ್ದಾರೆ 61. ನಾವು ಕಂಡುಹಿಡಿತಕ್ಕಂಥದ್ದು ಎನ್. ಓಕೆನಾ? ಎಸ್. ಸೊ ಇಲ್ಲಿ ತುಂಬೋಣ. ಎನ್ = a + n - 1 × d ಇದೆ. ಸೊ ಎನ್ 61, A1 ಎನ್ ಕಂಡುಹಿಡಿಬೇಕು. ಎನ್ನಕ್ಕೆ ಏನು ಬರ್ಕೊಳ್ಳೋಣ? 1ಕ್ಕೆ 1, ಡಿ 3 61. ಆಮೇಲೆ ಇದನ್ನು ಗುಣಿಸೋಣ. ಎನ್ನನ್ನು 3ರಿಂದ ಗುಣಿಸಿದರೆ 3n, 1ಅನ್ನು 3ರಿಂದ ಗುಣಿಸಿದರೆ 3. ಎಷ್ಟಾಯಿತು? 61 = 3n - 2. ಅಂದರೆ ಈ 1 ಈ ಕಡೆ ಬರ್ತಂದರೆ 3ರಲ್ಲಿ 1 ಹೋದರೆ 2 ಕಳೀತದ. ಆಮೇಲೆ 61 + 2 = 3n, 63 = 3n, n = 63/3. ಸೊ n = 13 ಬತ್ತು. ಅಂದರೆ 13ನೇ ಪದ 61 ಆಯಿತು ಅನ್ನೋದು ಸೆಕೆಂಡ್ ಟೈಪ್ ಲೆಕ್ಕ ಇತ್ತು. ವೆರಿ ಈಸಿ ಅದ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಲೆಕ್ಕಗಳನ್ನು ಸೇಮ್ ಪ್ಯಾಟರ್ನಲ್ಲಿ ಬಿಡಿಸ್ರಿ. ಉತ್ತರಗಳು ಎಷ್ಟು ಬರಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಅದನ್ನು ಕೂಡ ತಾಳೆ ಮಾಡಿ ಸೊ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥ ಪ್ಯಾಟರ್ನ್. ನೆಕ್ಸ್ಟ್ ಇನ್ನೊಂದು ಟೈಪ್ 3ದಲ್ಲಿ ಬರ್ತಕ್ಕಂಥ ಲೆಕ್ಕ. 2, 5, 8, 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ ಏನು ಕೇಳಿದರೆ ಮೊದಲ 10 ಪದಗಳ ಮೊತ್ತ. ಯಾವ ಸೂತ್ರ ಹಾಕ್ತೀರಿ? ಎಸ್, ಮೊದಲು ಬರ್ಕೊಳ್ಳೋಣ. ಎ 2 ಬಂತು, ಡಿ 5ರಲ್ಲಿ 2 ಹೋದರೆ 3 ಬಂತು. ಎಸ್, ಎನ್ ಎಷ್ಟಿದೆ? 10 ಇದೆ. ಅಂದರೆ ಎನ್ ಪದಗಳ ಮೊತ್ತ ಕಂಡುಹಿಡಬೇಕಾದ್ರೆ ಎಸ್ ಎನ್ ಕಂಡುಹಿಡಬೇಕು. ಅಂದರೆ ಎಸ್ ಎನ್ ಎಷ್ಟಿದೆ? 10 ಇದೆ. ಸೂತ್ರ ಯಾವ್ದು ಹಚ್ತೀರಿ? ಎಸ್ ಎನ್ = n / 2, 2a + n - 1 × d ಸೂತ್ರವನ್ನು ಹಾಕ್ತೀರಿ. ಸೊ ಬರ್ಕೊಳ್ಳೋಣ. ಎಸ್ ಎನ್ಗೆ ಎಸ್ ಎನ್ ಇರಲಿ. ಎನ್ ಎಷ್ಟಿದೆ? 10, 10 / 2, 2ಕ್ಕೆ 2, a 2, ಎನ್ ಎಷ್ಟಿದೆ? 10, -ಗೆ -, 1ಕ್ಕೆ 1, ಡಿಗೆ 3. ಆಮೇಲೆ 2ರಲ್ಲಿ 5ಅನ್ನು ಭಾಗಾಕಾರ ಮಾಡಿದ್ರೆ 2 1 2 5 5, 2 2 4, 10ರಲ್ಲಿ 1 ಹೋದರೆ 3, 3ಕ್ಕೆ 3, 5ಕ್ಕೆ 5. ಆಮೇಲೆ 9 3 27 ಇಡೋಣ. 4 + 27 ಅಂದರೆ 5, 5ಕ್ಕೆ 5, 4 27 31, 5ಅನ್ನು 31ರಿಗೆ ಗುಣಿಸಿದಾಗ 155 ಬತ್ತು. ಇದು ಥರ್ಡ್ ಟೈಪ್ದಲ್ಲಿ ಬರ್ತಕ್ಕಂಥ ಸಮಾಂತರ ಶ್ರೇಣಿಯ ಲೆಕ್ಕ ಇತ್ತು. ಈ ಲೆಕ್ಕಗಳನ್ನು ಸಹಿತ ಕೂಡ ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ನಿಮ್ಗೆ ಬರ್ತಾ ಇದೆ, ಬಟ್ ಇನ್ನೊಂದು ಸರಿ ನಾನು ನಿಮಗೆ ರಿವೈಸ್ ಮಾಡ್ತಿದ್ದೀನಿ. ಇನ್ನು ಲಾಸ್ಟ್ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಲೆಕ್ಕ ಲಾಸ್ಟ್ ಟೈಪು 2 + 5 + 8 + -59 ಈ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಎ ಇದೆ 2, ಡಿ ಇದೆ 5ರಲ್ಲಿ 2 ಹೋದರೆ 3, ಎ ಎನ್ ಎಷ್ಟು ಬಂತು? 59. ಶ್ರೇಣಿಯ ಮೊತ್ತ ಕೇಳಿದ್ದಾರೆ. ಸಮಾಂತರ ಶ್ರೇಣಿಯ ಮೊತ್ತ ಏನು ಕಂಡುಹಿಡಬೇಕು? ಎನ್ ಅನ್ನು ಕಂಡುಹಿಡಬೇಕು. ಸೂತ್ರ ಹಾಕೋಣ. a + n - 1 × d ಸೂತ್ರ ಹಾಕೋಣ. ಎ ಎನ್ 59ಕ್ಕೆ 59, ಎ 2, ಎನ್ ಕಂಡುಹಿಡಿಬೇಕಾಗಿದೆ. ಓಕೆನಾ? ಎನ್ನಕ್ಕೆ ಏನು ಬರ್ಕೊಳ್ಳೋಣ? 3ಕ್ಕೆ 1ಕ್ಕೆ 1, ಡಿ 3. ಎಸ್, 59 2 ಪ್ಲಸ್ ಇನ್ನು 3ಅನ್ನು ಗುಣಿಸಬೇಕು. 3 n ಬತ್ತು, ಇದು 3 ಬತ್ತು. 59ಕ್ಕೆ 59. ಎಸ್, ಏನಾಯ್ತಿದು? ಈ 3 ಈ ಕಡೆ ಬತ್ತಂದರೆ ಅಂದರೆ ಇಟ್ ಮೀನ್ಸ್ ಇದು 2 ಇದೆಲ್ಲ ಈ ಕಡೆ ಹೋತಂದ್ರೆ ಇದು 1 ಆಗ್ತದೆ. ಅಂದರೆ 3ರಲ್ಲಿ 2 ಹೋದರೆ 1, 3nಕ್ಕೆ 3n. 59 ಈ -1ಅನ್ನು ಈ ಕಡೆ ತರೋಣ. 60 ಆಯಿತು, 3n ಉಳಿತು. ಇನ್ನು ನೆಕ್ಸ್ಟ್ ಈ 60ಕ್ಕೆ
30 n ಆಯಿತು. ಆಮೇಲೆ ಎನ್ನನ್ನು ಹೊರಗಡೆ ತೆಗೆದಾಗ 60 ಮೇಲೆ ಬರ್ತದೆ, 3 ಕೆಳಗೆ ಬರ್ತದೆ. ಸೊ ಎನ್ ಎಷ್ಟಾಗ್ತದಪ್ಪ ಅಂದರೆ 20 ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಇನ್ನೂ ಮುಂದೆ ಇಷ್ಟೇ ಲೆಕ್ಕ ಮುಗಿದಿಲ್ಲ. ಅದು ಏನಿದೆ ಎಸ್ A20 ಬತ್ತು, AN ಏನು ಮಾಡಬೇಕಾಗಿತ್ತು A20 ಇದೆ. ಆಮೇಲೆ ಎಸ್ ನಾವು ಕಂಡುಹಿಡಿದಿರ್ತಕ್ಕಂಥದ್ದು N 59 ಇದೆ. ಓಕೆನಾ. ನೆಕ್ಸ್ಟ್ n = 20, SN ಕಂಡುಹಿಡಿಬೇಕು. ಸೂತ್ರ SN = n / 2 A+L ಇದೆ. ಸೊ ನೆಕ್ಸ್ಟ್ ಇದನ್ನು ಬರ್ಕೊಳ್ಳೋಣ. SNಗೆ SN n ಅಂದರೆ 20 / 2 A2 L ಎಷ್ಟಿದೆ ಕೊನೆಯ ಪದ 59. ಸೊ SN 2 1 2 10, ಆಮೇಲೆ 2ರಲ್ಲಿ 59 ಕೂಡಿಸಿದ್ರೆ 61. ಸೊ SN ಎಷ್ಟು ಬತ್ತಪ್ಪ ಅಂದರೆ 10ರಿಂದ 61ಕ್ಕೆ ಗುಣಿಸಿದರೆ 610 ಬತ್ತು. ಇಷ್ಟು 4 ಟೈಪಲ್ಲಿ ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇಷ್ಟು ಮಾಡಿದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಸಮಾಂತರ ಶ್ರೇಣಿಯ ಲೆಕ್ಕಕ್ಕೆ 2 ಅಂಕಗಳನ್ನು ಕಳ್ಕೊತೀರಿ. ನೋಡಿ ಇಲ್ಲಿ ಇಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ನೀವು ಕಲೀಲೇಬೇಕು. ಇದು ಕೂಡ ಸಮಾಂತರ ಶ್ರೇಣಿಯಲ್ಲಿ ನೀವು ಲೆಕ್ಕ ಮಾಡ್ತಕ್ಕಂಥ ಅತಿ ಹೆಚ್ಚಿನ ಲೆಕ್ಕಗಳನ್ನು ಕೊಟ್ಟಿದ್ದೀನಿ. ಇಷ್ಟು ನೋಡಿದರೆ ಇದರಿಂದ ಹೊರಗಡೆ ಬರೋದೇ ಇಲ್ಲ. ಓಕೆನಾ. 18ನೇ ಪದಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. ಇದು ಮತ್ತು ಇದು ಇಷ್ಟು ಇಲ್ಲಿ ಮೇಲೆ 8 ಲೆಕ್ಕ, ಇದು 10 ಲೆಕ್ಕ. ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ, ಪಾಸ್ ಮಾಡಿಕೊಂಡು ಖಂಡಿತವಾಗಿ ಬಿಡಿಸಿ. ಇಲ್ಲಿಂದನೇ ಪ್ರಶ್ನೆಗಳು ಬರ್ತವೆ, ಬೇರೆ ಪ್ರಶ್ನೆಗಳು ಬರೋದಿಲ್ಲ. ಈಗ ಸಮಾಂತರ ಶ್ರೇಣಿ ಲೆಕ್ಕ ಆಯಿತು. ಇನ್ನು ಪ್ರಮೇಯಗಳಿಗೆ ಹೋಗೋಣ. ಸುಮಾರು 4ರಿಂದ 5 ಅಂಕಗಳಿಗೆ ಪ್ರಮೇಯಗಳು ನಿಮಗೆ ಬರ್ತವೆ. ಒಂದನೇದು ಥೇಲ್ಸನ ಪ್ರಮೇಯ. ಇದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕೂಡ ಕರೀತಾರೆ. ಒಂದೊಂದು ಸರಿ 1 ಅಂಕಕ್ಕೆ ಡೆಫಿನೇಷನ್ ಕೂಡ ಕೇಳಿದ್ರು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಅಂದರೆ ಈ ತ್ರಿಭುಜ ತೆಗೋಬೇಕು. ABC ತೆಗಿರಿ, D1 S ಏನು ಮಾಡ್ಕೋಬೇಕಾಗಿತ್ತು, ಎಳೆದುಕೊಂಡು N Eಗೆ, M Dಗೆ, Dದಿಂದ Cಗೆ, Eದಿಂದ Bಗೆ ಏನು ಮಾಡಬೇಕಪ್ಪ ಅದನ್ನು ವೃದ್ಧಿಸ್ಕೊಳ್ಬೇಕು. ಏನಿದೆ ದತ್ತ ತ್ರಿಭುಜ ABCಯಲ್ಲಿ BE ಲಂಬ DE. ಸಾಧನೆಯ AD / DB = AE / EC. ಇಲ್ಲಿ ರಚನೆ ಏನು ಮಾಡ್ಕೋಬೇಕಾಗಿತ್ತು, BE ಮತ್ತು CDಗಳನ್ನು ಸೇರಿಸಬೇಕು. DM ಲಂಬ AC ಮತ್ತು AN ಲಂಬ AB ಎಳಿಬೇಕು. ಸಾಧನೆ ವಿಸ್ತೀರ್ಣ ತ್ರಿಭುಜ ADE / ತ್ರಿಭುಜ BDE = 1/2 × AD × EN / 1/2 × DB × EN = AD / DB. ಇದನ್ನು 1 ಹಾಕೊಡ್ರಿ, ಯಾಕೆಂದರೆ ಅದು ತ್ರಿಭುಜದ ವಿಸ್ತೀರ್ಣ = 12 × ಪಾದ × ಎತ್ತರ. ಇನ್ನು ಇನ್ನೊಂದು ಬರ್ತದೆ ಮತ್ತೆ ತ್ರಿಭುಜ ADE / ವಿಸ್ತೀರ್ಣ ತ್ರಿಭುಜ ADE / ವಿಸ್ತೀರ್ಣ ತ್ರಿಭುಜ CD = 1/2 × AE × DM / 1/2 × EC × DM = AE / EC. ಇದು ಎರಡನೆಯ ಅಂಶ ಆಗಿರಲಿ. ಓಕೆನಾ. ಆವಾಗ ತ್ರಿಭುಜ BDE ಮತ್ತು ತ್ರಿಭುಜ CEDಗಳು ಒಂದೇ ಪಾದ DF ಮತ್ತು BC ಲಂಬ DE ನಡುವೆ ಇದೆ. ವಿಸ್ತೀರ್ಣ ತ್ರಿಭುಜ BDE = ವಿಸ್ತೀರ್ಣ ತ್ರಿಭುಜ CD. ಇದು ಮೂರನೇದಾಗಿರಲಿ. ಸೊ AD / DB = AE / EC. 1, 2 ಮತ್ತು 3ರಿಂದ ಅಂತ ತಗೊಂಡ್ರೆ ನೀವು ಥೇಲ್ಸನ ಪ್ರಮೇಯ ಬರ್ದಂಗಾಯಿತು. ಸೊ 4 ಅಥವಾ 5 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗ್ತದೆ. ಮೇ ಬಿ ಈ ವರ್ಷದ ಬಂದೇ ಬರ್ತಕ್ಕಂಥ ಒಂದು ಪ್ರಮೇಯ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಮೇಯ ಬರಲಿಲ್ಲ ಅಂದರೆ ಥೇಲ್ಸನ ಪ್ರಮೇಯ ಬರಲಿಲ್ಲ ಅಂದರೆ ಇದಾದರೂ ಬಂದೇ ಬರ್ತದೆ. ಯಾವುದು, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ಸಾಧಿಸಿ ಅಂತ ಇದೆ. ಸೊ ನೋಡಿ, ಈ ಥರ 2 ತ್ರಿಭುಜ ತಗೊಳ್ರಿ. ABC DEF P ಮತ್ತು Q ಏನು ಮಾಡ್ಕೊಡ್ರಿ, ಸ್ವಲ್ಪ ಡಾಟ್ ಹಾಕ್ಕೊಡ್ರಿ, ದತ್ತ ಬರ್ಕೊಡ್ರಿ. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ A = ಕೋನ D, ಕೋನ B = ಕೋನ E ಮತ್ತು ಕೋನ C = ಕೋನ F. ಇಲ್ಲಿ ನೋಡಿ, A D ಇದೆ, B E ಇದೆ, C ಮತ್ತು F ಇದೆ. ಆಮೇಲೆ ಸಾಧನೆಯ ಏನು ಸಾಧನೆ ಮಾಡಬೇಕು, AB / DE = BC / EF = AC / DF ಅಂತ ಸಾಧನೆ ಮಾಡಬೇಕು. ರಚನೆ DF = AB ಮತ್ತು DQ = AC ಆಗುವಂತೆ ಕತ್ತರಿಸಿ ಮತ್ತು PQ ಅನ್ನು ಸೇರಿಸಿ ಅಂತ ಇದೆ. ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡಬೇಕು, ತ್ರಿಭುಜ ABC ಮತ್ತು ತ್ರಿಭುಜ DPQಗಳಲ್ಲಿ ಕೋನ A = ಕೋನ D ದತ್ತ, DP = AB ಮತ್ತು DQ = AC ರಚನೆ ಮಾಡಿದ್ದೀವಿ. ತ್ರಿಭುಜ ABC = ತ್ರಿಭುಜ DPQ ಬಾಕೋಬ ಸರ್ವತೋಮುಖದ ಸರ್ವಸಮತೆಯ ಸ್ವಯಂ ಸಿದ್ಧ ಇದೆ. ಕೋನ B = ಕೋನ P ಮತ್ತು PQ = BP. ಇದು ಒಂದಾಗಿರಲಿ. ಇದು ಸರ್ವಸಮ ತ್ರಿಭುಜದ ಅನುರೂಪದ ಬಾಹುಗಳನ್ನು ತೋರಿಸ್ತದೆ. ಆದರೆ ಕೋನ B = ಕೋನ E = ಕೋನ P ಇದು ದತ್ತ ಸಮ 1ರ ಪ್ರಕಾರ. ಸೊ
ಸೊ ಪಿ ಕ್ಯೂ ಲಂಬ ಇ ಎಫ್ ಅನುರೂಪ ಕೋನಗಳ ಸಮವಾಗಿವೆ. ಆದ್ದರಿಂದ ಡಿ ಪಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಇದು ಥೇಲ್ಸನ ಉಪಪ್ರಮೇಯ. ಸೊ ಆದ್ದರಿಂದ ನಾವು ಏನು ಸಾಧಿಸಿವಪ್ಪ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಆಮೇಲೆ ಇನ್ನೂ ಒಂದು ಪ್ರಮೇಯ ಬರ್ತದೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಕ್ಕೆ ಅನುಪಾತಕ್ಕೆ ಸಮವಾಗಿರ್ತದೆ ಅಂತ ಇದೆ. ಈ ಥರ ಎರಡು ತ್ರಿಭುಜ ಹಾಕ್ಕೊಡ್ರಿ, ಎ ಬಿ ಸಿ, ಇದನ್ನು ವೃದ್ಧಿಸ್ಕೊಡ್ರಿ, ನಡುವೆ ಕೋನ ಎಂ ಮಾಡ್ಕೊಡ್ರಿ. ಇಲ್ಲಿನೂ ಕೂಡ ಪಿ ದಿಂದ ಎನ್ ಅನ್ನು ವೃದ್ಧಿಸ್ಕೊಡ್ರಿ, ಇಲ್ಲಿ ಕೋನ ಎನ್ ಅಂತ ಮಾಡ್ಕೊಡ್ರಿ. ಆಮೇಲೆ ಇಲ್ಲಿ ದತ್ತ ಇದೆ ತ್ರಿಭುಜ ಎ ಬಿ ಸಿ ಅನುರೂಪ ತ್ರಿಭುಜ ಪಿ ಕ್ಯೂ ಆರ್ ಸಾಧನೀಯ ಮಾಡ್ತಕ್ಕಂಥದ್ದಿದೆ. ಆಮೇಲೆ ಟೋಟಲಿ ಆಗಿರ್ತಕ್ಕಂಥ ಇದನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ, ಆದರೂ ಕೂಡ ಸ್ವಲ್ಪ ಪಾಸ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡಿ, ಯಾಕಂದರೆ ವಿಡಿಯೋ ಲೆಂತ್ ತಂದು ಬಹಳ ಆಗ್ತದೆ. ನಾನು ಇನ್ನೂ ಬಹಳ ನಿಮಗೆ ಕವರು ಕೂಡ ಮಾಡಿಕೊಡ್ಬೇಕು. ಪೈಥಾಗೋರಸ್ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಬಾಹು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಅಂತ ಸಾಧಿಸಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಏನು ಮಾಡಬೇಕಾಗದ, ಸಾಧಿಸಬೇಕಾಗದ. ಇದು ಕೂಡ ನಿಮಗೆ ಒಂದು ರೀತಿಯಾಗಿರ್ತಕ್ಕಂಥ ಟಾನಿಕ್ ಆಗಿರ್ತಕ್ಕಂಥ ಕ್ವಶನ್ಸ್. ಓಕೆನಾ? ಇಷ್ಟು ಪ್ರಮೇಯಗಳನ್ನು ಕಲ್ಕೊಂಡ್ರೆ 4-5 ಅಂಕಗಳು ಬರ್ತವೆ. ನಾನು ಭಾಳ ಹೇಳಿಲ್ಲ ನಿಮಗೆ, ಒಟ್ಟೆ ಹೇಳಿರ್ತಕ್ಕಂಥದ್ದು 4 ಪ್ರಮೇಯ. ನೆನಪಿಟ್ಕೊಡ್ರಿ ಯಾವ್ಯಾವ ಹೇಳಿದ್ದೀನಿ ಅನ್ನೋದನ್ನು ನೋಡಿ. ಥೇಲ್ಸನ ಪ್ರಮೇಯ ಹೇಳಿದೆ. ಥೇಲ್ಸನ ಪ್ರಮೇಯ ಬರಲಿಲ್ಲ ಅಂದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮವಾಗಿರ್ತವೆ ಅಂತ ಸಾಧಿಸ್ರಿ. ಎರಡು ಅನುರೂಪ ಬಾಹುಗಳ ತ್ರಿಭುಜಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರ್ತದೆ. ಲಾಸ್ಟ್ ಪೈಥಾಗೋರಸ್ ಪ್ರಮೇಯ ಹೇಳಿದ್ದೀನಿ. ಖಂಡಿತವಾಗಿ 4-5 ಮಾರ್ಕ್ಸ್ಗಳು ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಬಂದೇ ಬರ್ತಾವ. ಒಂದು ಸಮಾಂತರ ಶ್ರೇಣಿ 2 ಲೆಕ್ಕ. ಇನ್ನು ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು ಲೆಕ್ಕಗಳನ್ನು ಕಲ್ಕೊಳ್ರಿ. 2 ಮಾರ್ಕ್ಸ್ ಅಂತೂ ಫಿಕ್ಸ್ ಕ್ವಶನ್ ಬರ್ತದೆ. ಹೆಂಗೆ ಲೆಕ್ಕ ಕೊಡ್ತಾರೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 ಮತ್ತು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ. ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14 1 ಹಾಕೊಡ್ರಿ. ಅದರ ಕೆಳಗಡೆನೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 14 ಅಂತ ಕೊಡ್ರಿ. ಇ ವೈ ಅನ್ನು ತೆಗೆದುಬಿಡ್ರಿ. ಎಷ್ಟು ಉಳಿತು? ಎಕ್ಸ್ 2x ಉಳಿತು. 14 4 ಎಷ್ಟು ಕೂಡಿಸಿದ್ರೆ 18 ಬತ್ತು. ಎಕ್ಸ್ ಈ ಕಡೆ ಇಟ್ಟು 2 ಈ ಕಡೆ ಬಂದರೆ 18 ಡಿವೈಡೆಡ್ ಬೈ 2 ಅಂತ ಆಗ್ತದೆ. ಸೊ ವೈ ಇಸ್ ಈಕ್ವಲ್ ಟು 9 ಅಂತ ಆಗ್ತದೆ. ಈಗ ಇದನ್ನ ಏನು ಮಾಡಬೇಕು? ಇದು ಎಕ್ಸನ ಬೆಲೆಯನ್ನು ಅಲ್ಲಿ ಹಾಕಬೇಕು. ಫಸ್ಟ್ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಎಕ್ಸ್ ಎಷ್ಟಿತ್ತು? 9 ಪ್ಲಸ್ ವೈ ಇಸ್ ಈಕ್ವಲ್ ಟು 14. ಸೊ ವೈ ತೊಗೊಳ್ಳೋಣ, 9 ಕಳ್ಸೋಣ. ಸೊ ವೈ ಈ ಕಡೆ ಬಂದು 9 ಈ ಕಡೆ ಬತ್ತಂದರೆ ಮೈನಸ್ ಆಗ್ತದೆ. ಸೊ ವೈ ಇಸ್ ಈಕ್ವಲ್ ಟು 14 ಮೈನಸ್ 9. ಸೊ ವೈ ಇಸ್ ಈಕ್ವಲ್ ಟು ಎಷ್ಟು ಬತ್ತಪ್ಪ ಅಂದರೆ 5 ಅಂತಕ್ಕಂಥದ್ದು ಬತ್ತು. ಸೊ ಇದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಅದನ್ನು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ನಾನು ಆಲ್ರೆಡಿ ಡೀಟೇಲಾಗಿ ಹೇಳಿದೆ ನಿಮಗೆ. ಸೊ ನೀವು ಕೂಡ ಇದನ್ನು ಏನು ಮಾಡಬೇಕಾಗಿತ್ತು? ವರ್ಜಿಸೋ ವಿಧಾನದಿಂದ ಅವುಗಳನ್ನು ಬಿಡಿಸಬೇಕಾಗಿತ್ತು. ಸೊ ಆಲ್ರೆಡಿ ನಾವಿಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಿಮಗೆ ಏನು ಮಾಡಿದ್ದೀವಪ್ಪ ಅಂತಂದರೆ ಎರಡೇ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ ವರ್ಜಿಸೋ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು. ಓಕೆನಾ? ಎಸ್. ಸೊ ಇಲ್ಲೆಲ್ಲ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಸೊ ಈ ಲೆಕ್ಕಗಳನ್ನು ಸಹಿತ ನೀವು ವರ್ಜಿಸೋ ವಿಧಾನದಿಂದ ಕಂಡುಹಿಡಿಬೇಕು. ಇನ್ನೂ ಒಂದು ಟೈಪ್ ಬರ್ತದೆ ಅಲ್ಲಿ. ಸೆಕೆಂಡ್ ಟೈಪ್ ನೋಡಿ. 3x ಪ್ಲಸ್ 4y ಇಸ್ ಈಕ್ವಲ್ ಟು 10, 2x ಮೈನಸ್ 2y ಇಸ್ ಈಕ್ವಲ್ ಟು 2. ಇದನ್ನು ಕೂಡ ವರ್ಜಿಸೋ ವಿಧಾನದಿಂದ ಬಿಡಿಸಿ. 2 ಟೈಪ್ದಲ್ಲಿ ಕ್ವಶನ್ಸ್ ಬರ್ತದೆ. ಇನ್ನು ಸೆಕೆಂಡ್ ಟೈಪಲ್ಲಿ ನೋಡೋಣ. ಮತ್ತೆ ಬರ್ಕೊಡ್ರಿ. 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಇದು 1 ಇಂಟು 2 ಅಂದರೆ ಇದು 2ರಿಂದ ತಗೋಬೇಕು. 2x ಮೈನಸ್ 2y ಇಸ್ ಈಕ್ವಲ್ ಟು 2. ಇದು 2, ಇಲ್ಲಿ 3ರಿಂದ ಏನು ಮಾಡಬೇಕು? ತಗೋಬೇಕು. ಗುಣಿಸೋಣ. ಎಷ್ಟಾಯಿತು? ಇಲ್ಲಿಂದ ಈ 2ರಿಂದ ಎಲ್ಲವನ್ನು ಗುಣಿಸ್ಕೊತ ಹೋಗಬೇಕು. 3 2 6x, 4 2 8y ಇಸ್ ಈಕ್ವಲ್ ಟು 12 20. ಸೇಮ್ ಕೆಳಗಡೆಯಿಂದ ಗುಣಿಸ್ರಿ. 2 3 6x, 2 3 6y, 2 3 6. ಆಮೇಲೆ ಕಳಿಬೇಕು. ಓಕೆ, ಕಳೆದ ನಂತರ 6x ಹೋಗ್ತದೆ. 8ರಲ್ಲಿ 6y ಆದ್ರೆ ಇಲ್ಲಿ ಪ್ಲಸ್ ಅದ. ಚಿಹ್ನೆಗಳನ್ನು ನೋಡ್ಕೊಳ್ಬೇಕು. ಪ್ಲಸ್ ಇಂಟು ಮೈನಸ್ ಪ್ಲಸ್. ಆಮೇಲೆ ಈ ಕಡೆ ಮೈನಸ್ ಅದ. ಸೊ 8ರಲ್ಲಿ 6y ಅನ್ನು ಪ್ಲಸ್ ಮಾಡಿದರೆ 14y. 20ರಲ್ಲಿ 6 ಕಳೆದ್ರೆ 14. ಸೊ y ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 14. ಸೊ y ಇಸ್ ಈಕ್ವಲ್ ಟು 1 ಬತ್ತು. ಇನ್ನು y ಇಸ್ ಈಕ್ವಲ್ ಟು 1ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸೊ ಸಮೀಕರಣ 1 ಏನಿದೆ ನಮಗೆ? 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಬರ್ಕೊಡ್ರಿ. 3x ಪ್ಲಸ್ 4y ಇಸ್ ಈಕ್ವಲ್ ಟು 10ದಲ್ಲಿ 3x y ಬೆಲೆ ಹಾಕಿದ್ದೀನಿ. 4 ಇಂಟು ಬ್ರಾಕೆಟ್ 1 ಇಸ್ ಈಕ್ವಲ್ ಟು 10. 3x ಪ್ಲಸ್ 4 ಇಸ್ ಈಕ್ವಲ್ ಟು 10. 3x 4 ಈ ಕಡೆ ಬಂದರೆ ಕಳೀತದ. ಸೊ 10 ಮೈನಸ್ 4 ಆಯಿತು. 3x ಇಸ್ ಈಕ್ವಲ್ ಟು 6. x ಇಸ್ ಈಕ್ವಲ್ ಟು 6 ಡಿವೈಡೆಡ್ 3 ಅಂದರೆ x ಇಸ್ ಈಕ್ವಲ್ ಟು 2 ಬತ್ತು. x 2 y 1 ಅಂತಕ್ಕಂಥದ್ದಿತ್ತು. ಈ ಪ್ಯಾಟರ್ನು ಕೂಡ ನಿಮಗೆ 2 ಮಾರ್ಕ್ಸು ಆರಾಮಾಗಿ ತಂದು ಕೊಡ್ತದೆ. ಖಂಡಿತವಾಗಿ ಲೆಕ್ಕಗಳನ್ನು ಸ್ವಲ್ಪ ಪಾಸ್ ಮಾಡಿ ಇನ್ನೂ ಒಂದು ಸಾರಿ ಕಲ್ಕೊಂಡು ಬಿಡಿಸಿ. ಇವು ಲೆಕ್ಕಗಳನ್ನು ನೀವು ಮಾಡಲೇಬೇಕು.
ಯಾಕಂದ್ರೆ 2 ಟೈಪ್ಸಲ್ಲಿ ಬರ್ತಾವೆ, ಸಿಂಪಲ್ ಬರ್ಬೋದು, ಸ್ವಲ್ಪ ಹಾರ್ಡನ್ನು ಕೂಡ ಬರ್ಬೋದು. ಇನ್ನು ಡೈರೆಕ್ಟ್ 4 ಮಾರ್ಕ್ಸಿಗೆ ಕ್ವಶನ್ಸ್ಗೆ ಹೋಗೋಣ. ನಕ್ಷೆಯ ವಿಧದಿಂದ ಸಮೀಕರಣಗಳನ್ನು ಬಿಡಿಸೋದು, ಗ್ರಾಫ್ ಕ್ವಶನ್ಸ್. ನೋಡಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2 ಸಮೀಕರಣಗಳನ್ನು ನಕ್ಷೆ ಮೂಲಕ ಬಿಡಿಸಬೇಕು. ಸೊ ಇದನ್ನು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 3, ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ವೈ. ಸೊ ವೈ ಇಸ್ ಈಕ್ವಲ್ ಟು ಏನಪ್ಪ, ಎಕ್ಸ್ ಮೈನಸ್ 3. ಎಕ್ಸ್ ಮತ್ತು ವೈನ ಬಿಂದುಗಳನ್ನು ಬರ್ಕೋಬೇಕು. ಎಕ್ಸ್ ಬಂದು 0 3 5 ಸಿಗ್ತದೆ, ವೈದು -3 0 2 ಸಿಗ್ತದೆ. ಓಕೆನಾ? ಸೊ ಈ ತನಾಗಿರ್ತಕ್ಕಂಥ ನೀವು ಕಾಲಮ್ಗಳನ್ನು ಹಾಕಿ ಎಕ್ಸ್ದು 0 x3 x5 ಈ ಕಡೆ ಇದೆ ನೋಡಿ, x0 x3 x5. ಸೊ ಇಲ್ಲಿ ಅದರ ಬೆಲೆಗಳನ್ನು ತುಂಬ್ತಾ ಹೋದ ನಂತರ ನಮಗೆ ಇಲ್ಲಿ ಏನಾಗ್ತದಪ್ಪ ಅಂದರೆ ಈ ಬಿಂದುಗಳು ಸಿಗ್ತವೆ. ಸೊ ಈ ಬಿಂದುಗಳು ಸಿಗ್ತಾಗ ಗ್ರಾಫ್ ಈ ಥರ ರೆಡಿ ಆಗ್ತದೆ. ಓಕೆನಾ? ಇಲ್ಲಿ ಇನ್ನೊಂದು ಲೆಕ್ಕ ಇದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 7, ವೈ ಇಸ್ ಈಕ್ವಲ್ ಟು 7 ಮೈನಸ್ ಎಕ್ಸ್ ಅಂತ ಇದೆ. ಸೊ ಈ ಲೆಕ್ಕವನ್ನು ಕೂಡ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಗ್ರಾಫ್ ಮೂಲಕ ಪ್ರತಿನಿಧಿಯನ್ನು ಮಾಡಬೇಕಾಗಿತ್ತು. ಸೊ ಗ್ರಾಫ್ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ, ಆಲ್ರೆಡಿ ನೀವು ಕಲ್ತಿದ್ದೀರಿ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ಇವೇ ಲೆಕ್ಕ ಪ್ರಾಕ್ಟೀಸ್ ಮಾಡಿ, ಇವೇ ಲೆಕ್ಕಗಳನ್ನು ನಿಮಗೆ ಕೇಳ್ತಾರೆ. ಓಕೆನಾ? ಸೊ ನೋಡಿ, ಗ್ರಾಫ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ, 4 ಮಾರ್ಕ್ಸು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್. ಇಷ್ಟು ಬಿಟ್ಟರೆ ನಿಮಗೆ ಬೇರೆ ಯಾವುದೂ ಬರೋದಿಲ್ಲ. ಇಲ್ಲಿ ಏನು ನಾನು ಕ್ವಶನ್ಸ್ ಕೊಡ್ತಾ ಇದ್ದೀನಿ, ಖಂಡಿತ ಪ್ರಾಕ್ಟೀಸ್ ಮಾಡಿ. ಇಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಲೆಕ್ಕಗಳು ಬರೋದಿಲ್ಲ ಸ್ನೇಹಿತರೆ. ಸೊ ಇದು ಮಾತ್ರ ಗ್ಯಾರಂಟಿ. ಬಟ್ ಮ್ಯಾಕ್ಸಿಮಮ್ ಆಗಿ ಬರ್ತದೆ. ಏನೋ ತಪ್ಪು ಏನಾದರೂ ಹೋದರೆ ಹೋಯಿತು, ಯಾಕಂದ್ರೆ ನಾವು ಎಲ್ಲವನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಇಷ್ಟು ಬಿಟ್ಟರೆ ಬೇರೆ ಬರೋದೇ ಇಲ್ಲ ಅಂತ ನಮಗೂ ಕೂಡ ಶೋರ್ ಅದ. ಓಕೆನಾ? ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ನಕ್ಷಾ ವಿಧಾನದಿಂದ 4 ಮಾರ್ಕ್ಸ್ಗೆ ಗ್ರಾಫ್ಗಳನ್ನು ಬಿಡಿಸಬೇಕಾಗಿತ್ತು. ಇನ್ನು ಮುಂದೆ ಹೋಗೋಣ ಸ್ನೇಹಿತರೆ. ಸೊ ಏನಿದೆ, ವೃತ್ತದ ಮೇಲಿನ ಪ್ರಮೇಯಗಳು ಇರ್ತವೆ, 2 ಇದೆ, 2ರಲ್ಲಿ 1 ಅಂತಲೂ ಕೂಡ 3 ಮಾರ್ಕ್ಸ್ಗೆ ಗ್ಯಾರಂಟಿಯಾಗಿ ಬರ್ತದೆ. ಸೊ ಫಸ್ಟ್ ಒನ್, ಯಾವುದೇ ಒಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಆಗಿರ್ತದೆ. ಸೊ ನೋಡಿ, ಚಿತ್ರ ತಗೊಳ್ರಿ, ಒಂದು XY ಅನ್ನತಕ್ಕಂಥ ಸರಳ ರೇಖೆ ಹಾಕ್ರಿ. ಸೊ ಓ ಇಟ್ಟು ಒಂದು ವೃತ್ತ ಕೇಂದ್ರವನ್ನು ಎಳಿರಿ. O ಮತ್ತು P, Q ಮತ್ತು R ಅನ್ನು ಮಾಡ್ಕೊಡ್ರಿ. ಸೊ ಇಲ್ಲಿ R ಅಂತ ಕಂಸದಲ್ಲಿ ಹೆಸರನ್ನು ಹಾಕೊಡ್ರಿ. ದತ್ತ O ಕೇಂದ್ರವುಳ್ಳ ಮತ್ತು P ಬಿಂದುವಿನಲ್ಲಿ XY ಒಂದು ಸ್ಪರ್ಶಕ ಆಗಿದೆ. ಸಾಧನೆಯ OP ಲಂಬ XY. ರಚನೆ P ಅನ್ನು ಹೊರತುಪಡಿಸಿ XY ಮೇಲೆ ಮತ್ತೊಂದು ಬಿಂದು Q ಅನ್ನು ಗುರುತಿಸ್ರಿ ಮತ್ತೆ OQ ಅನ್ನು ಸೇರಿಸಿ. ಸಾಧನೆ OQ ಇಸ್ ಈಕ್ವಲ್ ಟು OR ಪ್ಲಸ್ RQ, OQ ಇಸ್ ಈಕ್ವಲ್ ಟು OP ಪ್ಲಸ್ RQ. ಅಂದರೆ OQ ಇಸ್ ಈಕ್ವಲ್ ಟು OR ಪ್ಲಸ್ RQದಲ್ಲಿ ಇಲ್ಲಿ OR ತ್ರಿಜ್ಯ ಇದೆ. OQ ಇಸ್ ಈಕ್ವಲ್ ಟು OP ಪ್ಲಸ್ RQ ಅಲ್ಲಿ OR ಇಸ್ ಈಕ್ವಲ್ ಟು OP, ಏಕೆಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಸೊ OQ ಈಸ್ ಗ್ರೇಟರ್ ದ್ಯಾನ್ OP. O ಬಿಂದುವಿನಿಂದ XYಗೆ ಇರುವ ಕನಿಷ್ಠ ದೂರ OP ಆಗಿದೆ. ಸೊ OP ಲಂಬ ಏನು XY ಅಂತ ನೀವು ಬರಿಬೋದು. ಸೊ ಇದು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಲೇಬೇಕು. ಇದೇ ಬರ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ, ಇಲ್ಲಿ ಒಂದು ಇದೆ. ಓಕೆ, ಬಟ್ 2ರಲ್ಲಿ 4.1 ಮತ್ತು 4.2ರಲ್ಲಿ 1 ಅಂತೂ 3 ಮಾರ್ಕ್ಸ್ಗೆ ಗ್ಯಾರಂಟಿಯಾಗಿ ಬರ್ತದೆ. ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮವಾಗಿರ್ತದೆ ಅಂತ ಇದೆ. ಇದನ್ನು ಕೂಡ ಡಯಾಗ್ರಾಮ್ ನೋಡ್ಕೊಡ್ರಿ. O ವೃತ್ತ ಕೇಂದ್ರ ಇಟ್ಕೊಂಡು ಒಂದು ವೃತ್ತವನ್ನು ಎಳಿರಿ. ಇದನ್ನು OQ ಅನ್ನು ಮಾಡ್ಕೊಡ್ರಿ, OR ಮಾಡ್ಕೊಡ್ರಿ. P ಬಾಹ್ಯ ಬಿಂದು ಇಟ್ಕೊಡ್ರಿ, ಅಲ್ಲಿಂದ ಏನು Oಗೆ ಒಂದು ವೃದ್ಧಿಸ್ಕೊಡ್ರಿ. ಅಲ್ಲಿಂದ Q ಒಂದು ಸ್ಪರ್ಶಕ, R ಒಂದು ಸ್ಪರ್ಶಕ ಮಾಡ್ಕೊಡ್ರಿ. ದತ್ತ O ವೃತ್ತ ಕೇಂದ್ರ ಮತ್ತು P ಬಾಹ್ಯ ಬಿಂದುವಿನಿಂದ PQ ಮತ್ತು SR ಸ್ಪರ್ಶಕವನ್ನು ಎಳೆದಿದ್ದೀವಿ. ಸಾಧನೆಯ PQ ಇಸ್ ಈಕ್ವಲ್ ಟು PR. ರಚನೆ OP, OQ ಮತ್ತು ORಗಳನ್ನು ಸೇರಿಸ್ರಿ. ಸಾಧನೆ ತ್ರಿಭುಜ OPQ ಮತ್ತು ತ್ರಿಭುಜ OPRಗಳಲ್ಲಿ OQ ಇಸ್ ಈಕ್ವಲ್ ಟು OR, OP ಇಸ್ ಈಕ್ವಲ್ ಟು OP. ಅಂದರೆ OQ ಇಸ್ ಈಕ್ವಲ್ ಟು OR ಅನ್ನೋದು ಒಂದೇ ವೃತ್ತದ ತ್ರಿಜ್ಯಗಳು, OP ಇಸ್ ಈಕ್ವಲ್ ಟು OP ಅನ್ನೋದು ಸಾಮಾನ್ಯ ಬಾಹುಗಳು. ಓಕೆನಾ? OP ಮತ್ತು OR. ನೆಕ್ಸ್ಟ್, ಆದ್ದರಿಂದ ತ್ರಿಭುಜ OPQ ಇಸ್ ಈಕ್ವಲ್ ಟು OPR. ನೆಕ್ಸ್ಟ್ ಸೊ ದೇರ್ ಫಾರ್ PQ ಇಸ್ ಈಕ್ವಲ್ ಟು PR ಅಂತ ಏನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸೊ ಸುಮಾರು ನಾನು ಇಲ್ಲಿಗೆ ಏನೇನು ಹೇಳಿದ್ದೀನಿ ಅಂತ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯ 2 ಲೆಕ್ಕ ಹೇಳಿದ್ದೀನಿ, ವರ್ಜಿಸುವ ವಿಧಾನದಿಂದ 2 ಮಾರ್ಕ್ಸ್ ಹೇಳಿದ್ದೀನಿ. ಆಮೇಲೆ ತ್ರಿಭುಜದ ಮೇಲಿನ ಪ್ರಮೇಯಗಳಿಗೆ 5 ಮಾರ್ಕ್ಸ್ ಹೇಳಿದ್ದೀನಿ. ಓಕೆನಾ? ಆಮೇಲೆ ವೃತ್ತದ ಮೇಲಿನ ಪ್ರಮೇಯಗಳನ್ನು 3 ಮಾರ್ಕ್ಸಿಗೆ ಹೇಳಿದ್ದೀನಿ. ಗ್ರಾಫನ್ನು ಸಹಿತನೂ ಕೂಡ ಹೇಳಿದ್ದೀನಿ. ಸುಮಾರು 12-14 ಮಾರ್ಕ್ಸ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮತ್ತೆ ಇನ್ನಷ್ಟು ವಿಡಿಯೋಗಳೊಂದಿಗೆ ನಾನು ನಿಮಗೆ ಕವರ್ ಮಾಡ್ತೀನಿ. ಖಂಡಿತವಾಗಿ ವಿಡಿಯೋಗಳನ್ನು ನೋಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಬಾಯ್.